ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ಶೂ ಎಸೆಯಲು ಯತ್ನಿಸಿದ ರಾಕೇಶ್ ಕಿಶೋರ್ ಹಾಗೂ ಕಾಣದ ಕೈಗಳ ಮೇಲೆ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಸಂಘಟನೆಗಳಿಂದ ಗೌರವಾನ್ವಿತ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀ ಮರೆಪ್ಪ ಚೆಟ್ಟೆರೆಕರ್ ಅವರು ಮಾತನಾಡಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ನಡೆಯುವವರು. ಇವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದಾರೆ ಅಂತ ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿರ್ತಾನೆ. ಅದರಿಂದ ಇವರನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಇವರನ್ನು ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದರು. ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಮೇಲೆ ಸುಳ್ಳು ಮಾಡಿರುವಂತಹ ಆರೋಪಿಗಳನ್ನ ಕೂಡಲೇ ಗಡೀಪಾರು ಮಾಡಲೇಬೇಕು. ಆರೋಪಿಯನ್ನ ಗಡೀಪಾರು ಮಾಡಲೇಬೇಕು. ಅವರ ಹಿಂದೆ ಇರುವಂತಹ ಕೈ ಚಳಕವನ್ನು ಕೂಡಲೇ ಬಂಧಿಸಲೇಬೇಕು. ಜಿಂದಾಬಾದ್ 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 ಜಿಂದಾಬಾದ್. ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡುವಂತ ಕೆಲಸ ಆಗಬೇಕಾಗಿತ್ತು. ಆದರೆ ಇಲ್ಲಿರುವಂತ ನಮ್ಮ ವಿಶೇಷವಾಗಿ ಬೆಳಗ್ಗೆ 11 ಗಂಟೆಗೆ ನಡೆದಿರುವಂತಹ ಈ ಪ್ರಕರಣವನ್ನ ನಮ್ಮ ದೇಶದ ಪ್ರಧಾನಿಯವರು ರಾತ್ರಿ 8:29ಕ್ಕೆ ಇದೊಂದು ಕುಕೃತ್ಯ, ಈ ಘಟನೆ ನಡೀಬಾರದಿತ್ತು ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇದು ತಮ್ಗೆಲ್ರಿಗೂ ಗೊತ್ತಿರುವ ಹಾಗೇನೆ ಮುಖ್ಯ ನ್ಯಾಯಾಧೀಶರು ವಿಶೇಷವಾಗಿ ಒಂದು ದಲಿತ ಸಮುದಾಯಕ್ಕೆ ಸೇರಿದವರಾಗಿಂದ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಅನುಯಾಗಿರುವುದರಿಂದ ಒಂದು ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನೆಲ್ಲ ಪ್ರಸ್ತಾಪವನ್ನು ಮಾಡಿದ್ದಾರೆ, ಏನೋ ಕಾನೂನುಗಳನ್ನು ಮಾಡಿದ್ದಾರೆ, ಆ ಕಾನೂನು ಅಡಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಇವತ್ತಿನ ಇಲ್ಲಿರುವಂತ ನಮ್ಮ ದೇಶದ ಕೋಮುವಾದಿಗಳಿಗೆ ಅದನ್ನ ಸಹಿಸಲಾರದೆ ಅವ್ರನ್ನ ಇನ್ಸಲ್ಟ್ ಮಾಡಿ ಅವ್ರನ್ನ ಆ ಹುದ್ದೆಯಿಂದ ದೂರ ಇಡಬೇಕನ್ನುವಂತ ಉದ್ದೇಶದಿಂದ ಏನು ಒಬ್ಬ ಆರೋಪಿ ರಾಕೇಶ್ ಕಿಶೋರ್ ಅನ್ನಂತವ್ರನ್ನ ಮುಂದಿಟ್ಟು ಈ ಒಂದು ಘಟನೆಯಲ್ಲಿ ಬಹಳಷ್ಟು ಜನ ಕಾಣದ ಕೈಗಳು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದ್ದರಿಂದ ಇಡೀ ದೇಶದಾದ್ಯಂತ ಈ ಘಟನೆಯನ್ನ ವಿರೋಧಿಸಿ ಪ್ರತಿಯೊಂದು ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ದೊಡ್ಡದಾದಂತ ಪ್ರತಿಭಟನೆಗಳು ನಡೀತಾ ಇದೆ. ಸೊ ಹಾಗಾಗಿ ನಾವು ಕೂಡ ನಮ್ಮ ಈ ಒಂದು ಯಾದಗಿರಿಯ ಜಿಲ್ಲಾ ಕೇಂದ್ರದಲ್ಲಿ ವಿಶೇಷವಾಗಿ ಎಲ್ಲ ದಲಿತ ಸಂಘಟನೆಗಳ ಸಾಮೂಹಿಕ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒಂದು ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕೂಡಲೇ ಆ ಆರೋಪಿಯನ್ನ ಒಂದು ಈಗಾಗಲೇ ಅಲ್ಲಿರುವಂತಹ ಬಾರ್ ಅಸೋಸಿಯೇಷನ್ ದವರು ಆ ಬಾರ್ ಅಸೋಸಿಯೇಷನ್ ದಿಂದ ಅವ್ರನ್ನ ತೆಗೆದುಹಾಕಬೇಕು ಮತ್ತು ನ್ಯಾಯವಾದಿ ಹುದ್ದೆಯನ್ನು ಕೂಡ ಅವ್ರನ್ನ ತೆಗೆದುಹಾಕಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ನಮ್ಮ ಮನವಿ ಕೂಡ ಅದೇ ಇದೆ, ಆದಷ್ಟು ಬೇಗನೆ ಕೇವಲ ಅರೆಸ್ಟ್ ಮಾಡೋದಲ್ಲದೆ ದೇಶ ದ್ರೋಹಿ ಪ್ರಕರಣವನ್ನ ಅವರ ಮೇಲೆ ದಾಖಲಾಗಬೇಕು ಮತ್ತು ವಿಶೇಷವಾಗಿ ಆ ದೇಶದಿಂದ ಗಡೀಪಾರು ಮಾಡಬೇಕನ್ನುವಂತ ಒತ್ತಾಯವನ್ನು ಮಾಡುವ ಮುಖಾಂತರ ಇವತ್ತಿನ ದಿನ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿಯ ಒಡನಾಡಿಗಳಿಗೆ ವಿಶೇಷವಾಗಿ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದಂತ ಮರಿಯಪ್ಪ ಹಳ್ಳಿಯವರು ಕೂಡ ಬಂದಿದ್ದಾರೆ. ಅವರಿಗೆ ಈ ಒಂದು ಪ್ರತಿಭಟನೆಯಲ್ಲಿ ಆತ್ಮೀಯ ಸ್ವಾಗತವನ್ನು ಕೂಡ ತಮ್ಮೆಲ್ಲರ ಸಮ್ಮುಖದಲ್ಲಿ ಬಯಸ್ತಾ ಇದ್ದೇವೆ.